ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ಕನ್ನಡ ಕನ್ನಡಿಗ, ಕನ್ನಡದ ನೆಲ ಜಲ, ಕನ್ನಡದ ಮಕ್ಕಳ ಬದುಕು ಭವಿಷ್ಯ ಉದ್ಯೋಗದ ವಿಚಾರದಲ್ಲಿ ಸುಮಾರು 27 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. ರಾಜ್ಯ ಸರ್ಕಾರದ ಉದ್ಯಮ ಇರಬಹುದು, ಕೇಂದ್ರ ಸರ್ಕಾರದ ಉದ್ಯಮ ಇರಬಹುದು, ಎಲ್ಲ ಉದ್ಯಮಗಳಲ್ಲಿ ಕರ್ನಾಟಕದ ಮಕ್ಕಳಿಗೆ, ಈ ನೆಲದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ನಾವು 27 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ. ಭಾರತ ಸರ್ಕಾರದ ಭಾರಿ ದೊಡ್ಡ ಉದ್ಯಮ ಅದು ರೈಲ್ವೆ ಉದ್ಯಮ. ಭಾರತ ಸರ್ಕಾರದ ಉದ್ಯಮ ದೊಡ್ಡ ಉದ್ಯಮ ಆಗಿರುವಂತಹ ರೈಲ್ವೆ ಇಲಾಖೆಯಲ್ಲಿ ಕೇವಲ ಉತ್ತರ ಭಾರತೀಯರನ್ನೇ ತಂದು ಇಲ್ಲಿ ಎಲ್ಲ ಉದ್ಯೋಗಗಳಿಗೆ ತುಂಬೋದಾದ್ರೆ ಈ ಭಾರತ, ಇಂದಿಯ ಭಾರತ ನಮಗೆ ಅಗತ್ಯ ಇದೆಯಾ ಅಂತ ಹೇಳಿ ನಮ್ಮನ್ನ ಕೆರಳಿಸುತ್ತೆ, ಕೆಣಕುತ್ತೆ, ಪ್ರಚೋದಿಸುತ್ತೆ. ಭಾರತ ಅನ್ನೋದು ಬಹುಭಾಷೆಗಳ, ಬಹು ಸಂಸ್ಕೃತಿಗಳ, ಬಹು ಆಚಾರ ವಿಚಾರಗಳ ಭಾರತವೇ ಹೊರತು ಒಂದು ಹಿಂದಿ ಭಾರತ ಅಲ್ಲ. ಹಾಗಾದ್ರೆ ಕೇವಲ ಉತ್ತರ ಭಾರತೀಯರೇ ಬಂದು ರೈಲ್ವೆ ಇಲಾಖೆಗಳಲ್ಲಿ, ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡೋದಾದ್ರೆ ದಕ್ಷಿಣ ಭಾರತವನ್ನ ಯಾವ ರೀತಿ ಪರಿಗಣಿಸ್ತಾ ಇದ್ದೀರಿ ಭಾರತದೊಳಗಡೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಹಾಗಾಗಿ 2008ರಲ್ಲಿ ಇದೇ ರೈಲ್ವೆ ಇಲಾಖೆಯಲ್ಲಿ 4701 ಪೋಸ್ಟಿಂಗ್ ಉದ್ಯೋಗ ವಿಚಾರದಲ್ಲಿ ಒಂದು ಬಾರಿ ದೊಡ್ಡ ಚಳವಳಿ, 2 ವರ್ಷಗಳ ಕಾಲ ನಾವು ಚಳವಳಿ ಮಾಡೋದು. ಇಲ್ಲಿಯ ಯಾವುದೇ ರೈಲ್ವೆಯ ಉದ್ಯೋಗ ಪರೀಕ್ಷೆಗಳನ್ನು ಮಾಡುವಾಗ ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡಬೇಕು, ರಾಜ್ಯ ಭಾಷೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ 2 ವರ್ಷಗಳ ಕಾಲ ನಾವು ನಿರಂತರ ಹೋರಾಟ ಮಾಡಿ ಅವತ್ತು ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ದಂತ ಲಲ್ಲೂ ಪ್ರಸಾದ್ ಯಾದವ್ ಅವತ್ತು ಇಲ್ಲಿ 4701 ಡಿ ಗ್ರೂಪ್ ಉದ್ಯೋಗಕ್ಕೆ ವಿಶೇಷವಾಗಿ ಬಿಹಾರದಿಂದ 3000 ಜನರನ್ನ ಬೆಂಗಳೂರು ಕರ್ಕೊಂಡು ಬಂದರು. 3000 ಜನ ನಮ್ಮ ಹುಬ್ಬಳ್ಳಿ, ಮೈಸೂರು ಮತ್ತು ಬೆಂಗಳೂರು ವಲಯಗಳಲ್ಲಿ ಪರೀಕ್ಷೆ ಮಾಡುವಂಥದ್ದು. ಆಗ ನಾವು ಪರೀಕ್ಷೆ ಮಾಡಲಿಕ್ಕೆ ಬಿಡಲಿಲ್ಲ. ಕನಿಷ್ಠ ಡಿ ಗ್ರೂಪ್ ನಲ್ಲೂ ಕನ್ನಡಿಗರಿಗೆ ಉದ್ಯೋಗ ಸಿಗಲಾಗದಾದರೆ ಮತ್ತೆ ನಾವು ಈ ಭಾರತದ ಪ್ರಜೆಗಳು ಅಂತ ಹೇಳ್ಕೋಬಹುದಾ ಅನ್ನೋ ಪ್ರಶ್ನೆಯನ್ನ ಅವತ್ತು ನಾವು ಮುಂದೆ ಇಟ್ಟಾಗ ಆಗ ಆ ಪರೀಕ್ಷೆ 2 ವರ್ಷ ನಡೆಸಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಬಿಟ್ಟಿರಲಿಲ್ಲ. 2 ವರ್ಷದ ನಂತರ ಕೇಂದ್ರದಲ್ಲಿ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವರಾದಾಗ ಅವರು ಕೇಳ್ತಾರೆ, ಕರ್ನಾಟಕದ 4701 ಉದ್ಯೋಗದಲ್ಲಿ ಯಾಕೆ ಪರೀಕ್ಷೆ ನಡೆದಿಲ್ಲ, ಏನ್ ಸಮಸ್ಯೆ ಅಂದಾಗ ಅವರು ಅಲ್ಲಿಯ ಅಧಿಕಾರಿಗಳು ಅವ್ರ ಗಮನಕ್ಕೆ ತರ್ತಾರೆ, ಕರ್ನಾಟಕದಲ್ಲಿ KRV ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದಲ್ಲಿ ಪರೀಕ್ಷೆಗೆ ಅವಕಾಶ ಸಿಗಬೇಕು, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳಲ್ಲಿ ಕನ್ನಡದಲ್ಲೂ ಬರೀಲಿಕ್ಕೆ ಅವಕಾಶ ಸಿಗಬೇಕು ಅನ್ನುವ ಒತ್ತಾಯದಿಂದಾಗಿ ಅವರು ಇಲ್ಲಿವರೆಗೂ ರೈಲ್ವೆ ಪರೀಕ್ಷೆಯನ್ನು ಕರ್ನಾಟಕದಲ್ಲಿ ನಡೆಸಲಿಕ್ಕೆ ಬಿಟ್ಟಿಲ್ಲ ಅಂದಾಗ ಆಗ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಹೌದು ಅವರು ಕೇಳೋದ್ರಲ್ಲಿ ಅರ್ಥ ಇದೆ. ಯಾಕೆ ಕೇವಲ ಹಿಂದಿಯನ್ನ, ಇನ್ಯಾವುದೋ ಪರಕೀಯ ಇಂಗ್ಲಿಷ್ ಅನ್ನ ನಮ್ಮ ಮಕ್ಕಳು ಅವತ್ತಿನ ಕಾಲಕ್ಕೆ ಡಿ ಗ್ರೂಪ್ 8ನೇ ಕ್ಲಾಸ್ ಪಾಸ್ ಆಗಿರುವಂತ, 8th ಸ್ಟ್ಯಾಂಡರ್ಡ್ ಪಾಸ್ ಆಗಿರುವಂತ ಡಿ ಗ್ರೂಪ್ ನಲ್ಲಿ ಪರೀಕ್ಷೆ ಬರೀಲಿಕ್ಕೆ ನೀವು ಹಿಂದಿ ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ರೆ ನಮ್ಮ ಕರ್ನಾಟಕದ ಮಕ್ಕಳು ಯಾಕೆ ಪರೀಕ್ಷೆ ಬರೀತಾರೆ, ಯಾಕೆ ಅದು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಯಾಕೆ ಆ ಅನುಕೂಲಗಳು, ಯಾಕೆ ಹಿಂದಿ ಇಂಗ್ಲಿಷ್ ಅಂದ್ರೆ ನಾರ್ತಿಗಳು, ಏನು ಉತ್ತರ ಭಾರತೀಯರು ಹೇಳಿದ್ದೀರಿ ನೀವು, ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಹಿಂದಿ ಇಂಗ್ಲಿಷ್ ನ ಮುಂದೆ ಇಟ್ಕೊಂಡು ಪರೀಕ್ಷೆ ಮಾಡೋದಾದ್ರೆ ನಾವು ಕರ್ನಾಟಕ ರೈಲ್ವೆ ಇಲಾಖೆಯಲ್ಲಿ ಯಾವುದೇ ಪರೀಕ್ಷೆಗಳನ್ನ ನಡೆಸಲಿಕ್ಕೆ ಬಿಡಲ್ಲ ಅನ್ನುವ ಮಾತನ್ನು ಹೇಳಿದಾಗ ಅವತ್ತು ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಸರಿ ಇದೆ, ಇನ್ನು ಮೇಲೆ ಭಾರತದ ಎಲ್ಲ ರಾಜ್ಯ ಭಾಷೆಗಳಲ್ಲೂ ರೈಲ್ವೆ ಇಲಾಖೆಯ ಪರೀಕ್ಷೆಗಳು ಆಗಬೇಕು ಅಂತ ಆದೇಶ ಮಾಡ್ತಾರೆ. ಅದಾದ ಮೇಲೆ ಡಿ ಗ್ರೂಪ್ 2008ರಲ್ಲಿ 4701 ಉದ್ಯೋಗದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ 3800 ಜನ ಕನ್ನಡಿಗರು ಡಿ ಗ್ರೂಪ್ಗೆ ಆಯ್ಕೆ ಆಗ್ತಾರೆ.
ಹೀಗೆ ನಡ್ಕೊಂಡು ಬರ್ತಿದ್ದಂತ ಇತ್ತೀಚಿನ ವರ್ಷಗಳಲ್ಲಿ ಮತ್ತೆ ಸ್ವಲ್ಪ ಹಿಂದಿ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಬರೆಯಬೇಕು. ಇತ್ತೀಚೆಗೆ 8 ಪರೀಕ್ಷೆಗಳು ನಡೆದಿದೆ. 8 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನನಗೆ ತಲುಪಿದೆ. ಆ 8 ಪ್ರಶ್ನೆ ಪತ್ರಿಕೆಯು ಬರೀ ಹಿಂದಿ ಇಂಗ್ಲಿಷ್ಗೆ ಹೊತ್ತು ಎಲ್ಲೂ ಕನ್ನಡಕ್ಕೆ ಆದ್ಯತೆ ಇಲ್ಲ. ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಇಲಾಖೆಗಳಲ್ಲಿ ಏನು ನಾವು ಪ್ರಶ್ನೆ ಮಾಡಿದ್ದು ಹಿಂದೆಲ್ಲ ತ್ರಿಭಾಷಾ ಸೂತ್ರ ಅನುಷ್ಠಾನಗೊಳಿಸಬೇಕು ಅಂದಾಗ ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ತ್ರಿಭಾಷಾ ಸೂತ್ರ ಅನುಷ್ಠಾನಕ್ಕೆ ಬಂದಂಥದ್ದು. ತ್ರಿಭಾಷಾ ಅಂದ್ರೆ ಯಾವುದು? ಕನ್ನಡ, ಇಂಗ್ಲಿಷು ತಪ್ಪಿದ ಹಿಂದಿಯನ್ನ ಬಳಸ್ಕೋಬಹುದು ಅನ್ನೋದು ಅವತ್ತು ಒಪ್ಕೊಂಡಂಥದ್ದು. ಅದಾದ ನಂತರ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಸ್ಟೇಟ್ಗಳಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ತಂದರು. ದ್ವಿಭಾಷಾ ಸೂತ್ರ ಜಾರಿಗೆ ತಂದಿದ್ದೇನು? ಮಹಾರಾಷ್ಟ್ರದಲ್ಲಿ ಮರಾಠಿ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಬರೆಯಬಹುದು, ಆಂಧ್ರದಲ್ಲಿ ತೆಲುಗು ಮತ್ತು ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಬರೆಯಬಹುದು, ತಮಿಳುನಾಡಲ್ಲಿ ತಮಿಳು ಮತ್ತು ಇಂಗ್ಲಿಷ್ ನಲ್ಲಿ ಬರೀಬಹುದು ಹೊತ್ತು ಅಲ್ಲಿ ಎಲ್ಲೂ ಹಿಂದಿಗೆ ಅವಕಾಶ ಕೊಡಲಿಲ್ಲ. ಹಾಗಿರುವಾಗ ಈಗ ಇತ್ತೀಚೆಗೆ ಬಹುಶಃ 11 ಇರಬಹುದು, ಡಿಸೆಂಬರ್ 11 ಒಂದು ಅಧಿಸೂಚನೆ ರೈಲ್ವೆ ಇಲಾಖೆ ಹೊರಗಡೆ ಬಂತು. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ತ್ರಿಭಾಷಾ ಸೂತ್ರ ಅಂದ್ರೆ ಕನ್ನಡವನ್ನ ಪರೀಕ್ಷೆ ಬರೀಬಹುದು, ಹುಬ್ಬಳ್ಳಿಯಲ್ಲಿ ತ್ರಿಭಾಷಾ ಸೂತ್ರ ಕನ್ನಡ ಬರೀಬಹುದು, ಆದ್ರೆ ಬೆಂಗಳೂರಿನಲ್ಲಿ ಯಾಕೆ ಕನ್ನಡ ಬರೀಲಿಕ್ಕೆ ಅವಕಾಶ ಇಲ್ಲ? ಈ ತಾರತಮ್ಯವನ್ನ ಕರ್ನಾಟಕದಲ್ಲೇ ನೀವು ಮಾಡೋದಾದ್ರೆ ಪ್ರಾದೇಶಿಕವಾದಂತ ಘರ್ಷಣೆಗೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಭಾರತ ಒಕ್ಕೂಟವನ್ನು ಒಡೆಯುವ ಕುತಂತ್ರವನ್ನ ಮಾಡ್ತಾ ಇದ್ದೀರಿ ಹಿಂದಿ ರಾಜ್ಯಗಳಿಂದ ಬಂದಂತ ಅಧಿಕಾರಿಗಳು ಅನ್ನೋದು ನಮ್ಮನ್ನ ಕನ್ನಡಿಗರನ್ನ ಕಾಡುವಂತ ಪ್ರಶ್ನೆ. ಹಾಗಾಗಿ ನಿಮ್ಮ ಯಾವುದೇ ರೈಲ್ವೆ ಇಲಾಖೆಗಳ ಪರೀಕ್ಷೆ ಆಗ್ಬೇಕು ಅನ್ನೋದಾದ್ರೆ ಕನ್ನಡದಲ್ಲೂ ಪ್ರಶ್ನಾ ಪತ್ರಿಕೆ ಇದ್ದಾಗ ಮಾತ್ರ ನಿಮ್ಮ ರೈಲ್ವೆ ಇಲಾಖೆಯನ್ನ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಇಲ್ಲದೆ ಹೋದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಜನವರಿ 1ರಿಂದ ಇಡೀ ರಾಜ್ಯದಲ್ಲಿ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಗಳ ವಿರುದ್ಧ ಭಾರಿ ದೊಡ್ಡ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ. ಇಲ್ಲಿ ಯಾವ ಹಿಂದಿ ವಾದಗಳು ಸಹ ಕೆಲಸ ಮಾಡಕ್ ಬಿಡಲ್ಲ ಅನ್ನೋದನ್ನ ನಾವು ನಿನ್ನೆ ತೀರ್ಮಾನ ಮಾಡಿದ್ವಿ. ಹಂಗ ಆಗೋದು ಬೇಡ ಅನ್ನೋದಾದ್ರೆ ಬಹುಶಃ ನಿಮಗೆಲ್ಲ ಒಂದು ಭ್ರಮೆ ಇರಬಹುದು, ಹಿಂದಿ ರಾಷ್ಟ್ರ ಭಾಷೆ ಅಂತ. ಹಿಂದಿ ರಾಷ್ಟ್ರ ಭಾಷೆ ಅಂತ ಎಲ್ಲೂ ಅಧಿಕೃತವಾಗಿ ದಾಖಲೆಯೂ ಇಲ್ಲ. ಸಂವಿಧಾನಬದ್ಧವಾದಂತ ಹಿಂದಿ ರಾಷ್ಟ್ರ ಭಾಷೆ ಅಂತ ಯಾರು ಘೋಷಣೆನೂ ಮಾಡಿಲ್ಲ. ಇತ್ತೀಚಿನ ಗುಜರಾತ್ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟು, ಏನ್ ತೀರ್ಪು ಕೊಟ್ಟು? ಗುಜರಾತಿನ ಒಬ್ಬ ಉದ್ಯಮಿ ಗುಜರಾತ್ ಅಲ್ಲಿ ಪ್ರಾಡಕ್ಟ್ ಆಗುವ ಎಲ್ಲ ಪ್ರಾಡಕ್ಟ್ಗಳ ಪ್ಯಾಕೆಟ್ಗಳ ಮೇಲೆ ನೀವು ಹಿಂದಿ ರಾಷ್ಟ್ರ ಭಾಷೆ ಅಂತ ಮುದ್ರಿಸಬೇಕು ಅಂದಾಗ ಅಲ್ಲಿಯ ಹೈಕೋರ್ಟ್ ಚೀಮರಿ ಹಾಕಿತು. ಆ ಸಾರ್ವಜನಿಕ ಅರ್ಜಿ ಹಾಕಿದಂತ ಒಬ್ಬ ಉದ್ಯಮಿಗೆ ಹೇಳಿತು, ಹಿಂದಿ ರಾಷ್ಟ್ರ ಭಾಷೆ ಅಂತ ಅಧಿಕೃತವಾಗಿ ಸಂವಿಧಾನಬದ್ಧವಾಗಿ ಎಲ್ಲಿ ಘೋಷಣೆ ಆಗಿದೆ, ಯಾವ್ದಾದ್ರು ದಾಖಲೆ ಇದ್ರೆ ಕೊಡಿ ಅಂತ. ಆಗ ಕೊಡ್ಲಿಕ್ಕೆ ಆದಾಗ ಆ ಉದ್ಯಮಿಗೆ ಹೈಕೋರ್ಟ್ ಫೈನ್ ಹಾಕಿ ಅರ್ಜಿ ವಾಪಸ್ ತಗೊಳಕ್ಕೆ ಹೇಳಿ. ಹೀಗಿರುವಾಗ ಎಷ್ಟೋ ಜನ ನಮ್ಮ ಉತ್ತರ ಭಾರತದಿಂದ ಬಂದಂತ ಅಧಿಕಾರಿಗಳು ಒಂದು ಭ್ರಮೆ ಇದೆ ಹಿಂದಿ ರಾಷ್ಟ್ರ ಭಾಷೆ ಅಂತ. ಹಿಂದಿ ಯಾವತ್ತಿಗೂ ರಾಷ್ಟ್ರ ಭಾಷೆ ಆಗಿಲ್ಲ. ಯಾಕೆಂದ್ರೆ ಹಿಂದಿಗೆ 600-700 ವರ್ಷದ ಇತಿಹಾಸ, ಕನ್ನಡಕ್ಕೆ 3000 ವರ್ಷದ ಇತಿಹಾಸ, 8 ಜ್ಞಾನಪೀಠವನ್ನು ಪಡೆದಂತ ಭಾಷೆ ಕನ್ನಡ. ಹಾಗಾಗಿ ದಯವಿಟ್ಟು ನಮ್ಮ ಇಲ್ಲಿಯ ಅಧಿಕಾರಿಗಳಲ್ಲಿ ನನ್ನ ಮನವಿ ಏನು ಅಂದ್ರೆ, ಇವತ್ತು ನಮ್ಮ ತೇಜಸ್ವಿ ಸೂರ್ಯ, ನಮ್ಮ ರೈಲ್ವೆ ಸಚಿವರಾಗಿರುವಂತಹ ಸ್ಟೇಟ್ ಸಚಿವರಾಗಿರುವಂತಹ ಸೋಮಣ್ಣ ಅವರು ಮತ್ತೆ ಪಿ.ಸಿ. ಮೋಹನ್ ಅವರು ಎಲ್ಲ ಕರ್ನಾಟಕದ ಎಂಪಿಗಳು ಇವತ್ತು ರೈಲ್ವೆ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಅಶ್ವಿನಿ ವೈಷ್ಣವಿ ಅವರನ್ನ ಭೇಟಿ ಮಾಡಿದ್ದಾರೆ. ಈಗ ತಾನೇ ನನಗೆ ಸೋಮಣ್ಣ ಅವರು ಮಾತಾಡಿದ್ರು, ಮತ್ತೆ ಸೂರ್ಯನವರೆಲ್ಲರೂ ಮಾತಾಡೋದು ನನ್ನ ಜೊತೆ. ಹಾಗಿರುವಾಗ ಇಲ್ಲಿ ಯಾವುದೇ ಪರೀಕ್ಷೆಗಳು ನಡೆಯುವಾಗ ಕನ್ನಡ ಭಾಷೆಯಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಆಗಬೇಕು. ಅದು ಹೊರತುಪಡಿಸಿ ಕೇವಲ ಹಿಂದಿ ಇಂಗ್ಲಿಷ್ ನಲ್ಲಿ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಕರ್ನಾಟಕದಲ್ಲಿ ನಿಮ್ಮ ರೈಲ್ವೆ ಇಲಾಖೆಯನ್ನು ಉಳಿಸಿಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ. ನಮ್ಮ ನೆಲದಲ್ಲಿ ನಮಗೆ ಬದುಕಿಲ್ಲ ಅನ್ನೋದಾದ್ರೆ, ನಮಗೆ ಉದ್ಯೋಗ ಸಿಗಲ್ಲ ಅನ್ನೋದಾದ್ರೆ, ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ನಮ್ಮ ನೆಲದ ಮಕ್ಕಳಿಗೆ ಸಿಗಲ್ಲ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ರೈಲ್ವೆ ಇಲಾಖೆ ಕರ್ನಾಟಕದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾವು ಭಾರತೀಯರು, ನಾವು ಭಾರತದ ಒಕ್ಕೂಟದಲ್ಲಿ ಇದ್ದೀವಿ, ನಮ್ಮನ್ನೇನು ಹೊರತಿಲ್ಲ. ಇವತ್ತು ನೀವು ಹುಬ್ಬಳ್ಳಿಯಲ್ಲಿ ತ್ರಿಭಾಷಾ ಸೂತ್ರ, ಮೈಸೂರಲ್ಲಿ ತ್ರಿಭಾಷಾ ಸೂತ್ರ,
ಬೆಂಗಳೂರಲ್ಲಿ ಮಾತ್ರ ದ್ವಿಭಾಷಾ ಸೂತ್ರ ಹಿಂದಿ ಇಂಗ್ಲಿಷ್ ಅನ್ನೋದಾದ್ರೆ ಹಾಗಾದ್ರೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಅಂತ ನೀವೇನಾದ್ರೂ ಘೋಷಣೆ ಮಾಡ್ಬಿಟ್ರ ರೈಲ್ವೆ ಇಲಾಖೆ ಬೆಂಗಳೂರು ಕರ್ನಾಟಕದಾಗ ಇಲ್ಲ ಅಂತ ಅನ್ಕೊಂಡ್ಬಿಟ್ರ ಯಾವ ಉದ್ದೇಶ ಇಟ್ಕೊಂಡು ಅದನ್ನ ಮಾಡ್ತಾ ಈ ತಾರತಮ್ಯ ಹುಬ್ಳಿಗೊಂದು ನ್ಯಾಯ ಮೈಸೂರಿಗೊಂದು ನ್ಯಾಯ ಬೆಂಗಳೂರಿಗೊಂದು ನ್ಯಾಯ ಅಂತ ಅನ್ನೋದಾದ್ರೆ ಬ್ರಿಟಿಷ್ನವ್ರು ಮಾಡ್ದಂಗೆ ಒಡೆದ ಹಾಡುವ ನೀತಿ ಯಾಕೆ ರೈಲ್ವೆ ಅಧಿಕಾರಿಗಳಿಗೆ ಬರ್ತಾ ಇದೆ? ಅದಕ್ಕೋಸ್ಕರ ನಾವು ಇವತ್ತು ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಜ್ಜಾಗಿದ್ದು ಹುಬ್ಬಳ್ಳಿ ಮೈಸೂರು ಇಲ್ಲಿ ಆದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ಬೇಡ ಒಂದು ನಿಯೋಗ ಭೇಟಿ ಮಾಡಬೇಕು ಮತ್ತೆ ರಾತ್ರಿ ಸೋಮಣ್ಣ ಮತ್ತೆ ಬೆಳಗ್ಗೆನೂ ಸೋಮಣ್ಣ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ ಕಾರಣ ಒಂದು ನಿಯೋಗ ಅಂತ ಬಂದು ನಿಮಗೆ ಮನವಿಯನ್ನ ಕೊಡ್ತಾ ಇದ್ದೀನಿ.